ನಮಸ್ಕಾರ. ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ದೇವೇಗೌಡರು ಇವತ್ತು ರಾಜಕೀಯಕ್ಕೆ ಬಂದು 50 ವರ್ಷಗಳಾಗಿದೆ. ಅಂದರೆ ಶಾಸನ ಸಭೆಯನ್ನು ಪ್ರವೇಶ ಮಾಡಿ 50 ವರ್ಷಗಳಾಗಿರುವಂಥದ್ದು. ನಿಜಕ್ಕೂ 50 ವರ್ಷಗಳ ಹಿಂದೆ ನಿಂತು ನೋಡಿದಾಗ ದೇವೇಗೌಡರಿಗೆ ಏನು ಅನಿಸುತ್ತೆ? ಯಾಕಂದರೆ ದೇವೇಗೌಡರು ಕರ್ನಾಟಕದ ಹೆಮ್ಮೆಯ ಪುತ್ರ, ಕರ್ನಾಟಕ ಕಂಡಂಥ ಹೆಮ್ಮೆಯ ರಾಜಕಾರಣಿ, ಹಿರಿಯ ಮುತ್ಸದ್ದಿ. ಬನ್ನಿ, 50 ವರ್ಷಗಳನ್ನು ಪೂರೈಸಿರುವಂಥ ದೇವೇಗೌಡರು ಏನು ಹೇಳ್ತಾರೆ ಕೇಳೋಣ. ಸಂಬಂಧಪಟ್ಟಿರುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು ದೇವೇಗೌಡ ಅಟ್ 50. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರು ನಮ್ಮ ಜೊತೆಗಿದ್ದಾರೆ. ದೇವೇಗೌಡರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. 50 ವರ್ಷಗಳಾಯಿತು ಶಾಸನ ಸಭೆಯನ್ನು ಪ್ರವೇಶ ಮಾಡಿ ಅಂತ. ಇವತ್ತು ನಿಂತು ಹಿಂದಿರುಗಿ ನೋಡಿದಾಗ ಏನು ಅನಿಸುತ್ತೆ? ನಾವು ಹಿಂದಿನ 50 ವರ್ಷದ ಎಲ್ಲ ಘಟನೆಗಳನ್ನು ಮೆಲುಕು ಹಾಕಿ ನೋಡಿದ್ರೆ ನಾವು ಇವತ್ತು ರಾಜಕೀಯದಲ್ಲಿ ಮುಂದುವರಿಯೋದಕ್ಕೆ ಅರ್ಹರಲ್ಲ ಅನ್ನೋದು ತೀರ್ಮಾನಕ್ಕೆ ಬಂದಿದ್ದೇನೆ ನಾನು. ಏಕೆಂದರೆ ಆವತ್ತಿನ ಕಾಲ ಯಾವುದೇ ವಿಷಯ ಬಗ್ಗೆ ನಾವು ವಿಧಾನಸಭೆ ಒಳಗಡೆ ಆಗಲಿ ಹೊರಗಡೆ ಆಗಲಿ ನಾವು ಒಂದು ವಿಷಯನ ತೆಗೆದುಕೊಂಡು ಚರ್ಚೆ ಮಾಡಿದರೆ ಅದಕ್ಕೆ ಮಾನ್ಯತೆ ಸಿಗ್ತಾಯಿತ್ತು ಜನಗಳಲ್ಲಿ. ಈಗ ಒಂದು ಭಾವನೆ ಬಂದಿದೆ, ಎಲ್ಲರೂ ಒಂದೇ ಕಣೋ ಅನ್ನೋ ಥರದಲ್ಲಿ ಜನತೆಯ ಮನಸ್ಸಿನಲ್ಲಿ ಆ ಭಾವನೆ ಮೂಡೋದಕ್ಕೆ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ಪಕ್ಷದ ಮುಖಂಡಗಳೇ ಕಾರಣ. ಈಗ ಸುಮ್ಮನೆ ವ್ಯಕ್ತಿಗತ ನಾನು ಅವ್ರ ಕಾರಣ ಇವ್ರ ಕಾರಣ ಅಂತ ಹೇಳೋದಕ್ಕೆ ಬದಲಾಗಿ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ಪಕ್ಷಗಳ ಮುಖಂಡಗಳೇ ಕಾರಣ. ಅಂದರೆ ವ್ಯವಸ್ಥೆಯೆಲ್ಲ ಇವತ್ತು ಶಿಥಿಲ ಆಗಿದೆ. ಅದ್ರ ಬಗ್ಗೆ ಯಾರ ಬಗ್ಗೆ ಮಾತಾಡೋದು ಉಪಯೋಗ ಇಲ್ಲ. ನೀವು ಜಾತಿ ಹೆಸರು ಹಿಡಿದು ದೂರಿದ್ರೂ ಪ್ರಯೋಜನ ಇಲ್ಲ, ಧರ್ಮದ ಹೆಸರು ಹಿಡಿದು ದೂರಿದ್ರೂ ಪ್ರಯೋಜನ ಇಲ್ಲ. ಅದು ಕೀಳು ಅಭಿರುಚಿಯ ಅಭಿಪ್ರಾಯ ಆಗುತ್ತೆ. ಅದರಿಂದ ನಾನು 50 ವರ್ಷದ ರಾಜಕಾರಣದಲ್ಲಿ ಒಂದೇ ಶಬ್ದದಲ್ಲಿ ಹೇಳೋದಾದರೆ ಪ್ರವಾಹದ ಎದುರು ಈಜಿದ್ದೇನೆ ನಾನು. ಸುಖ ದುಃಖ ಎರಡನ್ನೂ ಸಮತೋಲನವಾಗೇ ತೆಗೆದುಕೊಂಡಿದ್ದೇನೆ. ವ್ಯಕ್ತಿಗತವಾಗಿ ನಾನು ನಿಂದನೆ ಮಾಡೋಕ್ಕೆ ಹೋಗೋದಿಲ್ಲ. ಅದರಿಂದ ಅವತ್ತಿನ ರಾಜಕಾರಣ ಇವತ್ತು ನಾನು ತುಲನೆ ಮಾಡೋಕ್ಕೆ ಹೋದರೆ ಅದು ಭಾಳ ಒಂದು ರೀತಿ ಅದೊಂದು ದುರಂತ ಅಂತ ಹೇಳಬೇಕಾಗುತ್ತೆ. ಅಲ್ಲ ನಾನು ಬಂದೆ ಅದಕ್ಕೆ ಹೇಳ್ತೀನಲ್ಲ. ಯಾಕಂದ್ರೆ ಇದು ಮಾತಾಡುವಂಥ ಸಮಯ ಇದು. ಯಾಕಂದ್ರೆ ತಮ್ಮಂಥ ಮೇಧಾವಿಗಳು ತಮ್ಮಂಥ ಮಾತಾಡಲಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಒಂದು ಕಡೆ ಹಣದ ಬಲ ಇರಬೇಕು, ಇನ್ನೊಂದು ಕಡೆ ಜನಬಲ ಇರಬೇಕು. ಈಗ ನಾವು ಇರೋದು ಪಾರ್ಲಿಮೆಂಟಲ್ಲಿ 3 ಜನ. ನಾನು ಬೆಳಗ್ಗೆ 11 ಗಂಟೆಗೆ ಹೋಗಿ ಕೂತ್ಕೊಂಡ್ರೆ ಒಂದು ವೇಳೆ ಚರ್ಚೆ ನಡೆಯುವಂಥ ಒಂದು ಆರೋಗ್ಯಕರವಾದ ವಾತಾವರಣ ಆ ದಿವಸ ಕಂಡು ಬಂದರೂ ನಾನು 13ನೇನಾಗಿ ಕಾಯಬೇಕು. ಸಂಖ್ಯಾಬಲದ ಮೇಲೆ ಟೈಮನ್ನು ನಿಗದಿ ಮಾಡಬೇಕು ಅಂತ. ನಾವು 3 ಜನ ಇದ್ದೀವಿ. ನನಗಿಂತ ಇನ್ನೊಂದು ಪಕ್ಷ 4 ಜನ ಇದ್ದಾರೆ, ಲಲ್ಲು ಪ್ರಸಾದ್ ಅವರ ಪಕ್ಷ. ಅವ್ರು ಮಾತಾಡಿ ಆದಮೇಲೆ ನಾನು ಮಾತಾಡಬೇಕು. ಅಂದರೆ ನಾನು 13ನೇನೋ 14ನೇನೋ ಟರ್ಮ್ ಬರುತ್ತೆ.
ರಾತ್ರಿ 7:30 ಗಂಟೆಗೋ 8 ಗಂಟೆಗೋ ಕರೀತಾರೆ. ಒಂದೊಂದು ಸಾರಿ ವಿಧಾನಸಭೆಗೆ ಅಲ್ಲ ಲೋಕಸಭೆಗೆ ರಾಜೀನಾಮೆ ಕೊಡಬೇಕು ಅನ್ನೋ ಭಾವನೆ ಬರುತ್ತೆ. ಈಗ ಉದಾಹರಣೆಗೆ ರೇಷ್ಮೆ ಬೆಳೆಗಾರರು ಚರ್ಚೆಗೆ 10 ಬಾರಿ ಸ್ಪೀಕರ್ ಅವರ ರೂಮ್ಗೆ ಹೋಗಿರ್ಬೋದು. ಅಡಿಕೆ ಕೊಳೆ ರೋಗ ಬಂದು ಜನ ಸಾಯ್ತಾರೆ. ಅಡಿಕೆ ಬೆಳೆಗಾರರು ಸರಿ ಅತ್ಯಂತ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಆಲೂಗೆಡ್ಡೆ ನನ್ನ ಸ್ವಂತ ಜಿಲ್ಲೆನೇ ಸಂಪೂರ್ಣ ನಾಶ ಆಗೋದು. ಅಲ್ಲಿ ನಮ್ಮ ನಿಯಮಾವಳಿಗಳ ಪ್ರಕಾರ ರೂಲ್ 193 ಕೆಳಗಡೆ ಚರ್ಚೆ ಮಾಡಬೇಕಾದ್ರೆ 3 ಜನ ಮೆಂಬರ್ ರುಜು ಹಾಕಬೇಕು. ನಾವು 3 ಜನ ಇದ್ದೀವಿ. ಆ ನೋಟಿಸ್ ಕೊಟ್ಟರೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಲಿ ತೀರ್ಮಾನ ಆಗಬೇಕು ಅಂತಾರೆ. ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಲಿ ನಾವು ಮೆಂಬರ್ಸ್ ಅಲ್ಲ. ಏಕೆಂದರೆ 5 ಜನಕ್ಕೆ ಮೇಲಿದ್ರೆ ಮಾತ್ರ ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಕರೀತಾರೆ. ಸೊ ಇದೆಲ್ಲ ನೋಡಿ ನಾವು ಮನಸ್ಸಿನಲ್ಲಿ ತುಂಬ ಜಿಗುಪ್ಸೆ ಇದೆ ನನಗೆ. ಪಾರ್ಲಿಮೆಂಟ್ ಎಲೆಕ್ಷನ್ ನಡೆದಾಗ 77ರಲ್ಲಿ ವೀರೇಂದ್ರ ಪಾಟೀಲ್ ಇದ್ದರು. ನಿಜಲಿಂಗಪ್ಪನವರು ಅವ್ರನ್ನ ತೆಗಿಲೇಬೇಕು ಅಂತ ಆಟ ಆಡಿದಾಗ ನನ್ನ ತಲೆ ಕಟ್ಟಿದರು. 3 ಸಾರಿ ಅಧ್ಯಕ್ಷನಾಗಿದೆ. ನಮ್ಮ ಲೀಡ್ರುಗಳು ಯಾರಿಂದಲೂ ₹1 ಸಹಾಯ ಕೊಡಲಿಲ್ಲ. ಸ್ವಲ್ಪ ಮಟ್ಟಿಗೆ ಶ್ರೀಮಂತರುಗಳೆಲ್ಲ ನನಗೆ ವಿರೋಧಿಗಳೇ. ಒಬ್ಬರೇ ಮನೆಗೆ ಸ್ವಲ್ಪ ನೆರವು ಕೇಳೋಕ್ಕೆ ಅಂತ ಹೋದ್ವಿ. ನಾನು ವೀರೇಂದ್ರ ಪಾಟೀಲ್ ರಾಮಕೃಷ್ಣ ಹೆಗಡೆ. ಈ ದೊಡ್ಡ ಮನುಷ್ಯರನ್ನ ಯಾಕೆ ಕರ್ಕೊಂಡು ಬಂದಿದ್ದೀರಿ ಅಂತಂದರು. ಹೇಳಿದೆ ನಾನು ಇನ್ನೆಲ್ಲೂ ಹೊರಗಡೆ ಬಂದು ಇನ್ನೆಲ್ಲೂ ಬರೋದಿಲ್ಲ. ಯಾವ ಒಬ್ಬ ಮುಖಂಡ ₹1 ಸಹಾಯ ಮಾಡಲಿಲ್ಲ. ನನ್ನ ಜಮೀನಲ್ಲಿ ಬೆಳೆದ ಆಲೂಗಡ್ಡೆ ಮಾರಿದ ದುಡ್ಡು ತರಿಸಿದ್ನು, ನನ್ನ ನಾದಿನಿ ಮನೆ ಮಾರಿದ್ನು, ಅದೆಲ್ಲವೂ ಕಳೆದು ಹೋದ. ತಮ್ಮ 50 ವರ್ಷಗಳ ಅನುಭವದ ಬಗ್ಗೆ ದೇವೇಗೌಡರು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.